ಜರ್ನಿ ಟು ದ ಸೆಂಟರ್ ಆಫ್ ದಿ ಅರ್ತ್ ಅಂತ ಒಂದು ಮೂವಿ ಇದೆ ಫ್ರೆಂಡ್ಸ್. ಆ ಮೂವಿಲಿ ಒಳಗಡೆ ಹೋಗ್ತಾ ಹೋಗ್ತಾ ಹೊಸ ಜಗತ್ತನ್ನೇ ನೋಡ್ತಾರೆ. ಅದೇ ತರ ನಮ್ಮ ಭೂಮಿಲಿ ಕೂಡ ಒಂದು ಪ್ಲೇಸ್ ಇದೆ ಫ್ರೆಂಡ್ಸ್. ವಿಯೆಟ್ನಾಮಲ್ಲಿರೋ ಸನ್ ಡೂಮ್ ಕೇವ್ ಅಂತ ಒಂದು ಜಾಗ ಇದೆ. 1991 ಒಬ್ರು ಫಾರ್ಮರ್ ಫಾರೆಸ್ಟ್ ಒಳಗಡೆ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಬೆಟ್ಟಗಳ ಮಧ್ಯೆ ಇರೋ ಒಂದು ಗುಹೆ ಕಾಣಿಸುತ್ತೆ. ಆ ಗುಹೆ ಹತ್ರ ತಣ್ಣಗೆ ಗಾಳಿ ಬೀಸ್ತಿರುತ್ತೆ, ನದಿ ಹರಿಯೋ ಸೌಂಡ್ ಕೂಡ ಬರ್ತಿರುತ್ತೆ. ಇಲ್ಲೇನೋ ವ್ಯತ್ಯಾಸ ಇದೆ ಅನಿಸ್ತಿರುತ್ತೆ. ಆದ್ರೆ ಆ ಫಾರ್ಮರ್ಗೆ ಭಯ, ಇದೆಲ್ಲ ಸರಿ ಬರಲ್ಲ ಅನ್ಬಿಟ್ಟು ವಾಪಸ್ ಊರಿಗೆ ಬಂದ್ಬಿಡ್ತಾರೆ. ಊರಲ್ಲಿ ಎಲ್ಲರ ಹತ್ರನೂ ಹೇಳ್ತಾರೆ, ಆದ್ರೆ ಯಾರು ಅಲ್ಲಿ ಹೋಗಿ ನೋಡಲ್ಲ. ಫೈನಲಿ 2009 ಬ್ರಿಟಿಷ್ ಎಕ್ಸ್ಪ್ಲೋರರ್ಸ್ ಆ ಗುಹೆನ ಎಕ್ಸ್ಪ್ಲೋರ್ ಮಾಡಕ್ ಹೋಗ್ತಾರೆ. ಆ ಜಾಗನೇ ಡಿಫ್ರೆಂಟ್ ಆಗಿರುತ್ತೆ, ಹೊಸ ಜಗತ್ತನ್ನೇ ನೋಡ್ತಾರೆ. ಅಪ್ರಾಕ್ಸಿಮೇಟ್ ಒಂದು 9 ಕಿಲೋಮೀಟರ್ ಲಾಂಗ್, 200 ಮೀಟರ್ ಹೈಟ್ ಅಲ್ಲಿ ಇರುತ್ತೆ. ಆ ಗುಹೆ ಒಳಗಡೆ ಸಪರೇಟ್ ಆಗಿ ಫಾರೆಸ್ಟ್ ಮತ್ತೆ ರಿವರ್, ಇವನ್ ಕ್ಲೌಡ್ಸ್ ಕೂಡ ಇರುತ್ತೆ. ಫ್ರೆಂಡ್ಸ್, ಅಲ್ಲಿನ ಎಕೋಸಿಸ್ಟಮೇ ಒಂಥರ ಇರುತ್ತೆ. ಕ್ಲೈಮೇಟ್ ಕೂಡ ಡಿಫ್ರೆಂಟ್, ಈವನ್ ಆರ್ಗನಿಸಮ್ಸ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಆ ಜಾಗದಲ್ಲಿ ನಾವೆಲ್ಲೂ ನೋಡಿಲ್ದಿರಂತ ಪ್ಲಾಂಟ್ಸ್ ಗಳು ಬೆಳೆದಿರುತ್ತೆ. ಎಕ್ಸಾಕ್ಟ್ ಆಗಿ ಜರ್ನಿ ಟು ದ ಸೆಂಟರ್ ಆಫ್ ದಿ ಅರ್ತ್ ಮೂವಿ ತರಾನೇ. ಈಗ ಅದು ವರ್ಲ್ಡ್ಸ್ ನ ಲಾರ್ಜೆಸ್ಟ್ ಕೇವ್ ಮತ್ತೆ ನ್ಯಾಷನಲ್ ಪಾರ್ಕ್ ಆಗಿ ಮಾಡಿದ್ದಾರೆ. ಸೆಲೆಕ್ಟಿವ್ ಆಗಿ ಒಂದು ವರ್ಷಕ್ಕೆ ಬರೀ 1000 ಜನ ಮಾತ್ರ ವಿಸಿಟ್ ಮಾಡಬಹುದು. ಈ ವಿಡಿಯೋ ಏನಾದ್ರು ಇಂಟ್ರೆಸ್ಟಿಂಗ್ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಇದೇ ತರ ಮುಂದೆ ಹೊಸ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ಬಾಯ್ ಗಾಯ್ಸ್.